ಹಾಯ್ ಹಲೋ ಸ್ನೇಹಿತರೆ, ಮತ್ತೊಮ್ಮೆ ನಿಮ್ಮ ಸಿದ್ದು ಹಿರೇಮಠ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾವಿವತ್ತು ಹೋಗ್ತಾ ಇರೋವಂಥ ಪ್ಲೇಸ್ ಬಂದು ಗೌಡಿಗೆರೆ ಅನ್ನೋ ಊರು. ತುಂಬ ವಿಶೇಷವಾದ ಸ್ಥಳ. ತಾಯಿ ಶ್ರೀ ಚಾಮುಂಡೇಶ್ವರಿ ಅವರು ನೆಲೆಸಿರುವಂಥ ಸ್ಥಳ. 7 ವಾರ ಕಂಟಿನ್ಯೂಸ್ ಹೋಗಿ 7 ಹರಕೆಕಾಯಿ ಕಟ್ಟಿ ಬಂದು ನೀವು ಹರಕೆ ಹೊತ್ಕೊಂಡ್ರೆ ಅಲ್ಲಿ ಖಂಡಿತ ಈಡೇರುತ್ತೆ ಅನ್ನೋ ಒಂದು ನಂಬಿಕೆ ಇರುವಂಥ ಸ್ಥಳ. ಬೆಂಗಳೂರಿಂದ ಒಂದು 70-80 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಚನ್ನಪಟ್ಟಣದಿಂದ 18 ಕಿಲೋಮೀಟ್ರ್ ಒಳಗಡೆ ಹೋಗ್ಬೇಕು ನೀವು ಬಸ್ಸಲ್ಲಿ. ಅಲ್ಲಿಗೆ ಟ್ರೈನ್ ವ್ಯವಸ್ಥೆ ಇರೋದಿಲ್ಲ. ನಾವು ಬಂದಿದ್ದು ಚನ್ನಪಟ್ಟಣಕ್ಕೆ ಟ್ರೈನಲ್ಲಿ. ಇಲ್ಲಿಂದ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಾದಮೇಲೆ ನಮಗೆ ಬಸ್ ಸಿಕ್ತು. ಎವ್ರಿ 1 ಅವರ್ ಬಸ್ ಇದೆ ಇಲ್ಲಿಂದ ಅಂತ ಹೇಳ್ಬಿಟ್ಟು ಕೇಳಲ್ಪಟ್ವಿ. ಇಲ್ಲಿಂದ ನೀವು ಒಂದು 18 ಕಿಲೋಮೀಟ್ರ್ ಒಳಗಡೆ ಹೋದರೆ ಗೌಡಿಗೆರೆ ಅನ್ನೋ ಊರು ಸಿಗುತ್ತೆ ಸ್ನೇಹಿತರೆ. ಫ್ರೀ ಶಕ್ತಿ ಎಫೆಕ್ಟು ಮತ್ತು ಫ್ರೀ ಬಸ್ ಇದ್ದಿದ್ದರಿಂದ ಸ್ವಲ್ಪ ಸೀಟ್ ಸಿಗೋದೆಲ್ಲ ನಿಮ್ಗೆ ಕಷ್ಟ ಆಗ್ಬೋದು. ಓನ್ ವೆಹಿಕಲ್ ಇದ್ದರೆ ಆರಾಮಾಗಿ ಹೋಗಿ ಬನ್ನಿ. ಬಸ್ಸಲ್ಲೇ ಹೋಗ್ಬೇಕಾಗಿರೋದು ಬಂದಿರೋದ್ರಿಂದ ನಾವು ಸ್ವಲ್ಪ ಕಷ್ಟಪಟ್ಕೊಂಡೇ ಹೋದ್ವಿ ಸ್ನೇಹಿತರೆ. ಈಗ ನಾವು ಬಂದು ತಲುಪಿರುವಂಥ ಸ್ಥಳ ಬಂದು ಗೌಡಿಗೆರೆ. ಇಲ್ಲಿಂದ ಹೋಗ್ತಾ ಹೋಗ್ತಾ ಮುಂದೆ ಎಲ್ಲ ನಿಮಗೆ ವಿವರವಾಗಿ ಹೇಳ್ಕೊಂಡು ಹೋಗ್ತೀನಿ ಸ್ನೇಹಿತರೆ. ಇಲ್ಲೆಲ್ಲ ಏನೇನಿದೆ ಏನೇನಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ತಿಳಿಸ್ಕೊಡ್ತೀವಿ ಸ್ನೇಹಿತರೆ. ಗೌಡಿಗೆರೆ ಕ್ಷೇತ್ರಕ್ಕೆ ಒಂದು ತುಂಬ ದೊಡ್ಡ ಇತಿಹಾಸನೇ ಐತೆ ಸ್ನೇಹಿತರೆ. ಇಲ್ಲಿ ತಾಯಿ ಶ್ರೀ ಚಾಮುಂಡಿ ದೇವಿ ಈಗ ಬಂದು ನೆಲೆಸಿದ್ರು. ಮತ್ತು ಇಲ್ಲಿ ಇಷ್ಟೊಂದು ಫೇಮಸ್ ಆಗಿ ಏನು ಕಾರಣ ಎಲ್ಲ ಮುಂದೆ ಹೋಗ್ತಾ ಹೋಗ್ತಾ ತಿಳಿಸ್ಕೊಡ್ತೀವಿ ಸ್ನೇಹಿತರೆ. ಇಲ್ಲಿ ಶ್ರೀ ಚಾಮುಂಡಿ ತಾಯಿಯವರು ಹೇಗೆ ಬಂದು ನೆಲೆಸಿದ್ರು ಅನ್ನೋ ಒಂದು ಇತಿಹಾಸ ಕೇಳಿದರೆ, ಒಂದು ಸ್ವಲ್ಪ ವರ್ಷಗಳ ಹಿಂದೆ ಮಲ್ಲೇಶ್ ಅನ್ನೋರು ಅವರ ತೋಟದಲ್ಲಿ ಒಂದು ಆಟ ಆಡ್ತಿರ್ತಾರೆ. ಅವ್ರಿಗೊಂದು ಮೂರ್ತಿ ಸಿಗುತ್ತೆ ಅವರು ಚಿಕ್ಕವರಿದ್ದಾಗ. ಆ ಮೂರ್ತಿ ಏನಂತಂತಂದರೆ ಶ್ರೀ ಚಾಮುಂಡಿ ತಾಯಿ ಅವ್ರದ್ದಾಗಿರುತ್ತೆ. ಆ ಮೂರ್ತಿ ತಗೊಂಬಂದು ಇಲ್ಲಿ ಚಿಕ್ಕದಾಗಿ ಒಂದು ದೇವಸ್ಥಾನ ಕಟ್ಟಿ ಅದರಲ್ಲಿ ಪೂಜೆ ಮಾಡ್ತಾ ಇರ್ತಾರೆ. ಆವಾಗ ಸ್ವಲ್ಪ ಅವ್ರಿಗೆ ಹುಷಾರು ತಪ್ಪೋದು ಈ ಥರ ಎಲ್ಲ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಎಲ್ಲಿ ತೋರಿಸಿದ್ರೂ ವಾಸಿ ಆಗೋಲ್ಲ. ಅವಾಗೊಬ್ಬರು ಜ್ಯೋತಿಷರು ಅಥವಾ ಪಂಡಿತರು ಏನು ಹೇಳ್ತಾರೆ ಅಂತಂತಂದ್ರೆ, ಇವರಲ್ಲಿ ಒಂದೇನೋ ದೈವಶಕ್ತಿ ಇದೆ, ಮಲ್ಲೇಶ್ವರಲ್ಲಿ ತಾಯಿ ಶ್ರೀ ಚಾಮುಂಡಿ ತಾಯಿ ಕಾಣಿಸ್ಕೊತಾ ಇದ್ದಾರೆ. ಅವ್ರಿಗೆ ಶ್ರೀ ಚಾಮುಂಡಿ ತಾಯಿ ಗರ್ಭಗುಡಿ ಒಳಗಡೆ ಹೋದರೆ ಅಲ್ಲಿ ತಾಯಿಯ ಆಜ್ಞೆ ಸಿಗ್ತಾ ಇರುತ್ತೆ. ಒಂದು ಸತಿ ತಾಯಿ ಶ್ರೀ ಚಾಮುಂಡೇಶ್ವರಿಯವರು ಮಲ್ಲೇಶ್ವರಿಗೆ ಆಜ್ಞೆ ಕೊಡ್ತಾರೆ, ಈ ಗ್ರಾಮದಲ್ಲಿ ಈ ಒಂದು ದೇವಸ್ಥಾನ ಕಟ್ಟಿಸಿದರೆ ಇಡೀ ಊರಿಗೆಲ್ಲ ಒಳ್ಳೆಯದಾಗುತ್ತೆ ಅನ್ನೋದೊಂದು ಇದು ಸಿಗುತ್ತೆ. ಅಲ್ಲಿಂದ ಮಲ್ಲೇಶ್ವರು ಮತ್ತು ಗ್ರಾಮಸ್ಥರೆಲ್ಲ ಸೇರಿ ಈ ಗೌಡಿಗೆರೆಯಲ್ಲಿ ಶ್ರೀ ಚಾಮುಂಡಿ ತಾಯಿಯ ಒಂದು ದೇವಸ್ಥಾನ ಕಟ್ತಾರೆ ಸ್ನೇಹಿತರೆ. ಇದಾದ ನಂತರ ಇಲ್ಲಿ ಶ್ರೀ ಚಾಮುಂಡಿ ತಾಯಿದು ಒಂದು 60 ಫೀಟ್ ಉದ್ದದ ಪಂಚಲೋಹದಿಂದ ಮಾಡಿರುವಂಥ ಒಂದು ಅದ್ಭುತವಾದ ಪ್ರತಿಮೆ ಇದೆ ಸ್ನೇಹಿತರೆ. ಇದು ನಿಮಗೆ ನೋಡೋಕ್ಕೆ ತುಂಬ ಒಂದು ಖುಷಿ ಕೊಡುತ್ತೆ. ಹಾಗೆ ಮನಸ್ಸಲ್ಲಿ ಒಂದು ನೆಮ್ಮದಿ ಮೂಡುತ್ತೆ ಸ್ನೇಹಿತರೆ ಈ ಸ್ಟ್ಯಾಚ್ಯೂ ನೋಡಾದ್ಮೇಲೆ ನಿಮಗೆ. ಇಲ್ಲಿ ಖಂಡಿತವಾಗಿ ಒಂದು ಅದ್ಭುತ ಶಕ್ತಿ ಇದೆ ಅಂತ ಹೇಳ್ಬೋದು. ನೀವು ಇಲ್ಲಿ ಬಂದರೆ ಗೊತ್ತಾಗುತ್ತೆ. ಒಂದು ಸತಿ ಆದರೂ ಬಂದು ಹೋಗಿ. ಬೆಂಗಳೂರಿಂದ ಏನು ದೂರ ಇಲ್ಲ, ಒಂದು 70 ಕಿಲೋಮೀಟ್ರ್ ಅಷ್ಟೇ. ಇಲ್ಲಿ ನೋಡ್ತಾ ಇರ್ಬೋದು ಜನ ಎಲ್ಲ ಈ ಹರಕೆಕಾಯಿ ಕಟ್ಟಿರ್ಬೋದು. ಇದರದ್ದು ಒಂದು ವಿಶೇಷತೆಯೇ ಇದೆ ಸ್ನೇಹಿತರೆ. ಇಲ್ಲಿ ಏನು ಹೇಳ್ಬೇಕಂದ್ರೆ 7 ವಾರ ಬಂದ್ಬಿಟ್ಟು ಕಂಟಿನ್ಯೂಸ್ ಆಗಿ 7 ಹರಕೆಕಾಯಿ ಕಟ್ಟಿ ನೀವು ಏನೇ ಅಂದ್ಕೊಂಡು ಹೋದರೆ ಅದು ಖಂಡಿತ ಈಡೇರುತ್ತೆ ಅನ್ನೋದು ಒಂದು ನಂಬಿಕೆ ಇಲ್ಲಿದೆ. ಹೀಗಾಗಿಯೇ ಇಲ್ಲಿ ಲಕ್ಷಾಂತರ ಜನ ಬಂದು ತಮ್ಮ ಹರಕೆಯನ್ನು ಈಡೇರಿಸ್ಕೊಳ್ತಾ ಇದ್ದಾರೆ ಸ್ನೇಹಿತರೆ. ನೀವು ಬನ್ನಿ ಒಂದು ಸತಿ, ಮತ್ತು ಶ್ರೀ ತಾಯಿ ಚಾಮುಂಡಿ ಒಂದು ಆಶೀರ್ವಾದಕ್ಕೆ ಪಾತ್ರರಾಗಿ ಅಂತ ಕೇಳ್ಕೊತೀವಿ ಸ್ನೇಹಿತರೆ.
ನೀವು ನೋಡ್ತಿರ್ಬೋದು ಸ್ನೇಹಿತರೆ, ಇಲ್ಲಿ ಬರುವಂಥ ಭಕ್ತರು ಹೇಗೆ ತಮ್ಮ ಹರಕೆಕಾಯಿಯನ್ನು ಕಟ್ಟಿ ಒಂದು 7 ಸುತ್ತು ಹಾಕ್ಬಿಟ್ಟು ಇಲ್ಲಿ ಬಸವಣ್ಣನ ಸುತ್ತಲೂ ಹರಕೆಕಾಯಿ ಕಟ್ಟಿ ತಮ್ಮ ಒಂದು ಹರಕೆಯನ್ನು ಇದು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ತೋರಿಸ್ತಾ ಇದ್ದೀವಿ. ಇದೆಲ್ಲ ಬಂದುಬಿಟ್ಟು ಭಕ್ತರು ಕಟ್ಟಿರುವಂಥ ಹರಕೆಕಾಯಿಗಳಿವು. ಲಕ್ಷಾಂತರ ಜನ ಬಂದು ಇಲ್ಲಿ ತಮ್ಮ ಹರಕೆಯನ್ನು ಈಡೇರಿಸ್ಕೊಳ್ತಿದ್ದಾರೆ ಸ್ನೇಹಿತರೆ. ಇಲ್ಲಿ ಮುಂದೆ ಕಾಣ್ತಿರುವಂಥ ನಿಮಗೊಂದು ಬಸವಪ್ಪನ ಒಂದು ಏನು ಇದೆಯಲ್ಲ, ಇದ್ರದ್ದು ಒಂದು ತುಂಬ ಅದ್ಭುತವಾದ ಶಕ್ತಿ ಇದೆ. ಇಲ್ಲಿ ಏನೋ ಮಾಟ ಮಂತ್ರ ಮತ್ತು ಬ್ಲ್ಯಾಕ್ ಮ್ಯಾಜಿಕ್ ಏನಿದ್ರೂ ಇಲ್ಲಿ ಬಂದು ನೀವು ಒಂದು ಹರಕೆ ಕಟ್ಕೊಂಡು ಇದು ಮಾಡ್ಕೊಂಡ್ರೆ ಖಂಡಿತನೂ ಈ ಬಸಪ್ಪ ಅದನ್ನು ದೂರ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ವಾಡಿಕೆ ಇದೆ ಸ್ನೇಹಿತರೆ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಒಂದು ಸತಿ ಆದರೂ ಬಂದು ಹೋಗಿ. ಇಲ್ಲಿ ನೀವು ಕಾಣ್ತಿರುವಂಥದ್ದು ಅದೇ ಬಸಪ್ಪನ ಒಂದು ಮೂರ್ತಿ. ಇದರಿಂದನೂ ಒಂದು ವಿಶೇಷವಾದ ಸ್ಟೋರಿ ಇದೆ, ಮುಂದೆ ನಾನು ಹೇಳ್ಕೊಡ್ತೀನಿ ಸ್ನೇಹಿತರೆ ಅದೇನಂತ ಹೇಳ್ಬಿಟ್ಟು. ದಯವಿಟ್ಟು ನಮ್ಮ ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡಿ ಮತ್ತು ನಮಗೆ ಹರಸಿ ಅಂತ ಕೇಳ್ಕೊತೀನಿ. ಹಿಂದಕ್ಕೆ ಒಬ್ಬರು ಭಕ್ತರು ಇಲ್ಲಿ ತಮ್ಮ ಹೊಲದಲ್ಲಿ ಏನೂ ಬೆಳೆದೇ ಇರಬೇಕಾದ್ರೆ ಒಂದು ಸತಿ ಇಲ್ಲಿ ಬಂದಾಗ ಬಸಪ್ಪನ ಕೇಳ್ಕೊಂಡ್ರು, ನಮ್ಮ ಹೊಲದಲ್ಲಿ ಏನೋ ಒಂದು ಈ ಥರ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಅಂತ ಕೇಳಿದಾಗ ಸೀದಾ ಬಸಪ್ಪ ಅವ್ರ ತೋಟಕ್ಕೆ ಹೋಗಿ ಎಲ್ಲೆಲ್ಲಿ ಏನೇನೋ ತೋಟದಲ್ಲಿ ಒಂದು ಭೂಮಿ ಒಳಗಡೆ ಒದಗಿಸಿಟ್ಟಿರ್ತಾರಲ್ಲ ಅಂಥ ಬ್ಲ್ಯಾಕ್ ಮ್ಯಾಜಿಕ್ಗೆ ಯೂಸ್ ಮಾಡಿರೋಂಥ ವಸ್ತುವನ್ನೆಲ್ಲ ಹೊರಗಡೆ ತೆಗೆದು ಅವರ ಒಂದು ಅದರಿಂದ ಅವ್ರನ್ನ ಪಾರು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಒಂದು ಕತೆ ಸ್ಟೋರಿ ಕೇಳಿದ್ವಿ ಸ್ನೇಹಿತರೆ. ಇದೆಲ್ಲ ನೋಡಬೇಕಾದ್ರೆ ಈ ದೇವಸ್ಥಾನ ತುಂಬ ಏನೋ ವಿಶೇಷ ಅನ್ನಿಸ್ದಂಗೆ. ನೀವು ಕೂಡ ಒಂದು ಸತಿ ಭೇಟಿಯಾಗಿ ಮತ್ತು ಎಲ್ಲರೂ ಶ್ರೀ ಬಸಪ್ಪನ ಆಶೀರ್ವಾದ ತಗೊಳ್ಳಿ. ನೀವು ನೋಡ್ತಾ ಇರೋವಂಥದ್ದು ಬಸಪ್ಪ ಬಂದು ಮೊದಲಿಗಿದ್ದ ಬಸಪ್ಪವರು ಆದಮೇಲೆ ಇವರು ಇರೋದೀಗ ಇಲ್ಲಿ ಬಂದು ಎಲ್ಲ ಭಕ್ತಾದಿಗಳು ಇವರ ಆಶೀರ್ವಾದ ತಗೊಂಡು ಹೋಗ್ತಾರೆ ಸ್ನೇಹಿತರೆ. ಶ್ರೀ ತಾಯಿ ಚಾಮುಂಡಿ ಮತ್ತು ಬಸಪ್ಪನ ದರ್ಶನ ಆದಮೇಲೆ ನಾವು ಅನ್ನದಾಸೋಹದ ಕಡೆ ಹೊರಟಿವಿ ಸ್ನೇಹಿತರೆ. ಇಲ್ಲಿ ಅನ್ನದಾಸೋಹ ಭವನ ಅಂತ ಇದೆ ದೇವಸ್ಥಾನದಲ್ಲೇ. ನಿತ್ಯವೂ ಇಲ್ಲಿ ಒಂದು ಅನ್ನದಾಸೋಹ ನಡೆಯುತ್ತೆ ಅಂತ ಕೇಳಿದ್ವಿ. ಈಗ ನಾವು ಬಂದಿರುವಂಥದ್ದು ಈ ಅನ್ನದಾಸೋಹ ಒಂದು ನಡೆಯುವಂಥ ಒಂದು ಸ್ಥಳ ಇದು. ಇಲ್ಲಿ ನೀವು ತಟ್ಟೆ ಎಲ್ಲ ತೊಳೆದಿಟ್ಟಿರ್ತಾರೆ ನೀಟಾಗಿ. ಇದನ್ನು ತಗೊಂಡು ಹೋಗ್ಬಿಟ್ಟು ಲೈನಲ್ಲಿ ಕೂತ್ಕೊಂಡು ಒಂದು ಊಟಕ್ಕೆ ಕೂತ್ಕೊಂಡ್ರೆ ಮತ್ತು ಸ್ವೀಟು ಮತ್ತು ಅನ್ನ ಸಾಂಬಾರು ಎಲ್ಲ ಬಡಿಸ್ತಾರೆ ಸ್ನೇಹಿತರೆ. ಇಲ್ಲಿ ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಒಂದು ಸತಿ ಬಂದು ಶ್ರೀ ತಾಯಿ ಚಾಮುಂಡಿ ಆಶೀರ್ವಾದಕ್ಕೆ ಪಾತ್ರರಾಗಿ ಮತ್ತು ಆಶೀರ್ವಾದ ಪಡ್ಕೊಳ್ಳಿ ಸ್ನೇಹಿತರೆ. ಶ್ರೀ ತಾಯಿ ಚಾಮುಂಡಿ ಒಂದು ವಿಗ್ರಹದ ಕೆಳಗಡೆ ಇರುವಂಥ ಗುಹೆ ಇದೆ. ಅದರಲ್ಲಿ ಒಂದು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರ ಆಗಿರ್ಬೋದು ಮತ್ತು ಒಂದು ನಮ್ಮ ಪರಂಪರೆ ಬಗ್ಗೆ ಅದರಲ್ಲಿ ತುಂಬ ವಿಶೇಷವಾದ ಒಂದು ಕಲಾಕೃತಿಗಳಿದ್ದಾವೆ ಸ್ನೇಹಿತರೆ. ಅದರ ಬಗ್ಗೆ ಮುಂದಿನ ವೀಡಿಯೋಲಿ ಇನ್ನೊಂದು ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ನಮ್ಮ ಒಂದು ಚಾನಲ್ಗೆ ಹೀಗೆ ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ಕೊತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಶುಭ ದಿನ.